चाय पिएंगे चलो। Oh my God! ನಮಸ್ಕಾರ ಎಲ್ಲರಿಗೂ. ನನ್ನ ಹೊಸ ಸ್ಟಡಿ ಬ್ಲಾಗ್ಗೆ ಸ್ವಾಗತ. ಪ್ರತಿದಿನ ನಾನು ನನ್ನ ಕನಸಿನತ್ತ ಒಂದು ಹೆಜ್ಜೆ ಇಡುತ್ತಿದ್ದೇನೆ. ಇಂದಿನ ದಿನವನ್ನು ಹೊಸ ಉತ್ಸಾಹ ಮತ್ತು ಹೊಸ ಗುರಿಯೊಂದಿಗೆ ಆರಂಭಿಸೋಣ. ಬನ್ನಿ ಜೊತೆಯಾಗಿ ಓದೋಣ. ಯಶಸ್ಸು ಯಾರಿಗೂ ಸುಲಭವಾಗಿ ಸಿಗುವುದಿಲ್ಲ. ಪ್ರತಿಯೊಂದು ಬೆಳಿಗ್ಗೆಯೂ, ಪ್ರತಿಯೊಂದು ಗಂಟೆಯೂ, ಪ್ರತಿಯೊಂದು ಪುಟವು ನನ್ನ ಕನಸನ್ನು ನನಸಾಗಿಸುವ ಹೂಡಿಕೆ. ಇದೇ ನನ್ನ ಇಂದಿನ ಸ್ಟಡಿ ಜರ್ನಿ. ಕೆಲವರಿಗೆ ಯಶಸ್ಸು ರಾತ್ರೋರಾತ್ರಿ ಕಥೆ ಆದ್ರೆ ಇನ್ನು ಕೆಲವರಿಗೆ ಅದೆಷ್ಟೋ ವರ್ಷಗಳ ತಪಸ್ಸಾಗ್ಬಿಡುತ್ತೆ. ಆದ್ರೆ ನಿಮ್ ಕನಸು ನನ್ಸಾಗಿ ಸಾಗರ ಸೇರಿದಾಗ ಅದರಲ್ಲೇ ಖುಷಿಪಟ್ಟು ತೇಲಾಡ್ಬೇಕಾ, ಅಥವಾ ಆ ಸಾಗರದಲ್ಲಿ ಈಜೋ ಸಿದ್ಧತೆ ಶುರು ಮಾಡ್ಬೇಕಾ? ಕನಸಿನ ಪ್ರಪಂಚದಲ್ಲಿ ಈಜ್ತಾ ಈಜ್ತಾ ಹಾರೋಕೂ ರೆಕ್ಕೆ ಕಟ್ಟೋದಿಲ್ಲ. ಹಾಯ್, ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದು ಅರ್ಲಿ ಮಾರ್ನಿಂಗ್ ಸ್ಲೌಟನ್ನು
ಅರ್ಲಿ ಮಾರ್ನಿಂಗ್ ಸ್ಲಾಟನ್ನು ಕಂಪ್ಲೀಟ್ ಮಾಡಿ ಇವಾಗ 7:30 ಆಗಿದೆ. ಇವಾಗ ಸ್ನಾನ ಆಯಿತು, ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಓದ್ತಾ ಇದ್ದೀನಿ ಅಂತಂದರೆ, ಹಿಂದಿನ ದಿನ ಕ್ಲಾಸ್ಗಳನ್ನು ಕೇಳಿದ್ನಲ್ಲ ಫ್ರೆಂಡ್ಸ್, ಆ ಕ್ಲಾಸ್ಗಳನ್ನು ನೋಟ್ಸ್ ಮಾಡ್ಕೊಂಡು ತೆಗೆದುಕೊಂಡಿದ್ನಲ್ಲ, ಅದನ್ನು ಇವತ್ತು ರಿವಿಷನ್ ಮಾಡ್ತೀನಿ. ಇವಾಗ 1 ಅವರಲ್ಲಿ ಎಲ್ಲ ರಿವಿಷನ್ ಮಾಡಿಕೊಂಡು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಡೇ 15. ಇವತ್ತಿನ ಸ್ಟಡಿಯನ್ನು ಪ್ರಾರಂಭ ಮಾಡೋಣ. ಇವಾಗ ಟೈಮ್ 8:30 ಆಯಿತು. ನಿನ್ನೆ ಮಾಡಿರುವಂತಹ ನೋಟ್ಸು ಎಲ್ಲ ಕಂಪ್ಲೀಟ್ ಆಯಿತು. ಇದಿಷ್ಟು ಸೈನ್ಸ್ದಾಗಿದೆ, ಇದಿಷ್ಟು ಕರೆಂಟ್ ಅಫೇರ್ಸ್ GK ಇದು. ಈ ನೋಟ್ಸನ್ನು ಕಂಪ್ಲೀಟಾಗಿ ಓದ್ಕೊಂಡೆ. ಸರಿ ಫ್ರೆಂಡ್ಸ್, ಇವಾಗ ಇವತ್ತಿನ ಸ್ಟಡಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವೇನು ಮಾಡಬೇಕು, ಲಿಸ್ಟ್ ರೆಡಿ ಮಾಡಬೇಕು. ಅರ್ಲಿ ಮಾರ್ನಿಂಗು ಸ್ಟಡಿ ಸ್ಲಾಟ್ ಕಂಪ್ಲೀಟ್ ಆಗಿದೆ. ಇವಾಗ ಮಾರ್ನಿಂಗ್ ಸ್ಟಡಿ ಸ್ಲಾಟನ್ನು ಬರ್ಕೊಳ್ಳೋಣ. ಓಕೆ, ಓದ್ಕೋಬೇಕು ಅನ್ನೋದನ್ನು ನಾನು ಲಿಸ್ಟ್ ಮಾಡಿ ಇಟ್ಕೊಳ್ತೀನಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದ 6 ಗಂಟೆ 2 ಅವರ್ ಕರೆಂಟ್ ಅಫೇರ್ ಆಗಿದೆ. 6 ಗಂಟೆಯಿಂದ 7 ಗಂಟೆ ಇಷ್ಟು 1 ಅವರ್ ಓದಬೇಕಂತ ಹಾಕೊಂಡಿದ್ದೆ, ಬಟ್ ಓದಿಲ್ಲ ಫ್ರೆಂಡ್ಸ್. ನಾನು ವಾಕಿಂಗ್ ಹೋದೆ, 6 ಗಂಟೆಗೆ ವಾಕ್ ಅಂತ ಹಾಕ್ಬಿಟ್ಟಿದ್ದೀನಿ. ಓಕೆ, ಇವಾಗ ಟೈಮ್ 8:30. 8:30 AM ಟು 10:30 ತನಕ 10:30 AM GK ಕ್ಲಾಸ್. ಇವಾಗ 8:30 8:30 ಅದರಿಂದ 10:30 2 ತಾಸು GK. ಅದಾದಮೇಲೆ ರೆಸ್ಟ್ 11 ಗಂಟೆಯಿಂದ 1 ಗಂಟೆ. ಇವಾಗ 1 ಗಂಟೆವರೆಗೆ ಮಾರ್ನಿಂಗ್ ಸ್ಲಾಟನ್ನು ಬರ್ದಿದ್ದೀನಿ. ಮಾರ್ನಿಂಗ್ ಏನೇ ನೋಡ್ಕೋಬೇಕು, ಇವಾಗ 8:30ಯಿಂದ 1 ಗಂಟೆವರೆಗೂ ಏನೇ ನೋಡ್ಕೋಬೇಕಂತ ಬರ್ಕೊಂಡಿದ್ದೀನಿ. 2 ತಾಸು, ಒಟ್ಟು 4 ತಾಸು GK 2 ತಾಸು, ಆಮೇಲೆ ಮೆಂಟಲ್ ಎಬಿಲಿಟಿ 2 ತಾಸು. ಈ ರೀತಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟನ್ನು ಲಿಸ್ಟ್ ಮಾಡೋಣ. ಯಾಕಂದರೆ ಇವಾಗ ಟೈಮ್ ಆಯಿತು ಅಂತ ಬರ್ಕೊಂಡು ಹೋದರೆ ಟೈಮ್ ಆಗುತ್ತೆ. 8:30 ನಾನೀಗ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಸರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಟೈಮು 10:30 ಆಯಿತು. ಇನ್ನು 5 ನಿಮಿಷ ಐತಿ, ಬಟ್ ಹಸಿವಾಗಿದೆ. ಬೆಳಗ್ಗೆ ನಸಿಗ್ನಾಗ ಟೀ ಕುಡಿದಿದ್ದಷ್ಟೇ, ನಾನು ಮತ್ತೇನೂ ತಿಂದಿಲ್ಲ. ಇವತ್ತಿನದು GK ಕ್ಲಾಸ್ದು ನೋಟ್ಸು ಇಷ್ಟ ಆಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ ಇವಾಗ. A few moments later. ಫ್ರೆಂಡ್ಸ್, ಇವಾಗ ಊಟ ಆಯಿತು. ಇವಾಗ ನಂದು ಏನೇನು ಕಂಪ್ಲೀಟ್ ಮಾಡಿದೆ ಅಂತಂದೋದನ್ನು ಟಿಕ್ ಮಾಡೋಣ. GK ಕಂಪ್ಲೀಟ್ ಆಗಿದೆ. 11ರಿಂದ 1 ಗಂಟೆ ಮೆಂಟಲ್ ಎಬಿಲಿಟಿ ಇದೆ. ಆ ಕ್ಲಾಸನ್ನು ಇವಾಗ ಕೇಳಬೇಕು ಫ್ರೆಂಡ್ಸ್. ಟೈಮು 3 ಗಂಟೆ ಆಯಿತು. ನಂದು ಮೆಂಟಲ್ ಎಬಿಲಿಟಿಯಲ್ಲಿ ಅಂದರೆ ರೀಸನಿಂಗಲ್ಲಿ ಕೋಡಿಂಗ್, ಡಿಕೋಡಿಂಗು, ಅನಾಲಜಿ, ನಂಬರ್ಸ್, ಅನಾಲಜಿ ಇದಿಷ್ಟು ಚಾಪ್ಟರ್ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ಸೈನ್ಸ್ಗಾಗಿ ನಾನು ಈ ಪುಸ್ತಕವನ್ನು ಇವತ್ತು ಓದ್ತಾ ಇದ್ದೀನಿ. ನಾನು ಈ ಪುಸ್ತಕ ಇಲ್ಲಿ ತೊಗೊಂಡು ಬಂದೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಇದು ಕೆಳಗಡೆ ಇತ್ತು, ಊರಲ್ಲಿ ಇದೆ ಏನೋ ಅಂದ್ಕೊಂಡಿದ್ದೆ, ಬಟ್ ನೋಡಿದೆ ಇವತ್ತು ಸಿಕ್ತು ನನಗೆ. ಈ ಪುಸ್ತಕ ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ಇದನ್ನು ರೆಫರ್ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ಇಷ್ಟು IASದು 2002ರಿಂದ 2021 ತನಕ ಕ್ವಶನ್ ಪೇಪರ್ ಅದಾವು. KSದು ಅದಾವು, PSI, FDA, SDA, PC, ಆಮೇಲೆ KPSC, ಗ್ರೂಪ್ C ಈ ಥರ ಎಲ್ಲ ಕ್ವಶನ್ ಪೇಪರ್ ಇದರಲ್ಲಿದ್ದಾವೆ. ಹಾಗಾಗಿ ನೋಡೋಣ, ಈ ಪುಸ್ತಕವನ್ನು ಬೇಗ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ.
ಫ್ರೆಂಡ್ಸ್, ಇವಾಗ ಟೈಮು 4 ಗಂಟೆ ಆಯಿತು. ಮತ್ತು ಸೈನ್ಸ್ ಓದ್ ಕೂಡ ಮುಗೀತು. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕು. ಬೇಗ ಮುಗಿಸ್ಕೋಬೇಕು ಫ್ರೆಂಡ್ಸ್. ಇವನ್ನೆಲ್ಲ ಇನ್ನೂ ಜಾಸ್ತಿ ಕರೆಂಟ್ ಅಫೇರ್ಸ್ನ ನಾವು ಕವರೇ ಮಾಡ್ಕೊಂಡಿಲ್ಲ. 2026 ಜೂನ್ ಒಂದೇ ಕಂಪ್ಲೀಟ್ ಆಗಿದೆ, ಉಳ್ಕಿದ್ದೇನೂ ಕಂಪ್ಲೀಟ್ ಆಗಿಲ್ಲ. ಬರೀ ವೀಡಿಯೋಸ್ ನೋಡಿದ್ದೀನಿ. ಅವು ಇಂಪಾರ್ಟೆಂಟ್ಸ್ ಅಷ್ಟೇ ಇರ್ತಾವಲ್ಲ, ಅದಷ್ಟೇನು ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾರೆ. ಆಮೇಲೆ ಹಾಗಾಗಿ ಜಾಸ್ತಿ ಕಂಪ್ಲೀಟಾಗಿ ಏನೂ ನೋಡಿಲ್ಲ. ಇದನ್ನೇ ಓದ್ಕೋಬೇಕು ಇವಾಗ. A few moments later. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಟೈಮು 5:30 ಆಗಿದೆ ಫ್ರೆಂಡ್ಸ್. ಇವಾಗ ಟೈಮ್ 5:30 ಆಗಿದೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಫ್ರೆಂಡ್ಸ್, ಕೇಳ್ತಾ ಇದ್ರಿ ಏನಂತಂದರೆ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ನಾನು ಹೇಳಿದ್ದೀನಿ, ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಬಟ್ ಒಬ್ಬೊಬ್ಬರು ಎಲ್ಲ ವಿಡಿಯೋಗಳನ್ನು ನೋಡಿರಲ್ಲ. ಹಾಗಾಗಿ ಒಂದು ವಿಡಿಯೋ ಬಂದ ತಕ್ಷಣ ಆ ವಿಡಿಯೋ ನೋಡಿರ್ತಾರಲ್ಲ, ಅದಕ್ಕೆ ಕಮೆಂಟ್ ಮಾಡಿರ್ತಾರೆ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದು. ಹಾಗಾಗಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಮಂತು ಆಗಸ್ಟ್ 2ನೇ ತಾರೀಕಿಂದ ನನಗೆ ಸಿವಿಲ್ PC ಎಕ್ಸಾಮು ಮತ್ತು RRB ಗ್ರೂಪ್ D ಎಕ್ಸಾಮು 2 ಆಗಸ್ಟ್ ಮಂತಲ್ಲೇ ಇರೋದರಿಂದ ಈ 2 ಎಕ್ಸಾಮ್ಗಳಿಗೆ ಪ್ರೆಸೆಂಟ್ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಮತ್ತು ಇವಾಗ ಓದ್ತಾ ಇರುವಂತಹ ಸಬ್ಜೆಕ್ಟ್ ಏನು ಪ್ರಿಪೇರ್ ಆಗ್ತಾ ಇದ್ದೀನಲ್ಲ, ಈ ಸಬ್ಜೆಕ್ಟ್ಗಳು ನೆಕ್ಸ್ಟ್ ನನ್ನ ಟೀಚರ್ ಕಾಲ್ಫಾರ್ಮ್ಗೆ, ಟೀಚರ್ ಎಕ್ಸಾಮ್ ಪ್ರಿಪ್ರೇಷನ್ಗೂ ಸಹ ಹೆಲ್ಪ್ ಆಗುತ್ತೆ. ಈ 2 ಎಕ್ಸಾಮ್ ಮುಗಿದ ತಕ್ಷಣ ಕಂಪ್ಲೀಟಾಗಿ ನಾನು ಟೀಚರ್ ಪೋಸ್ಟ್ಗೆ HSTR ಆಗಿರ್ಬೋದು, GPSTR ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಇವಾಗ ನಾನು ಈ 2 ಎಕ್ಸಾಮ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಅವಕಾಶಗಳಿದ್ದಾವೆ ಕಣ್ಮುಂದೆ. ಹಾಗಾಗಿ ಅವುಗಳಿಗೋಸ್ಕರ ಶ್ರಮ ವಹಿಸಿ ಕೆಲಸ ಮಾಡೋದು ಉತ್ತಮ ಅನ್ನಿಸ್ತಾ ಇದೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಓದಬೇಕು. ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಸಿಲೆಬಸನ್ನು ಆ ಎಕ್ಸಾಮ್ ಹೆಂಗಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಮುಂದಿನ ಮಾತು ಮುಂದೆ. ಇವಾಗ ನಾನು ಪ್ರೆಸೆಂಟ್ ನನಗೆ 1 ಮಂತ್ ಅವಕಾಶ ಐತಿ, ಆ ಕಾಲಾವಕಾಶ ಐತಂದ್ರೆ ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಅದಕ್ಕೋಸ್ಕರ ಸ್ಟಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟನೂ ಪಡಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಜಾಬ್ ಆಗಿರ್ಬೋದು, ಯಾವುದೇ ಒಂದು ಇಚ್ಛೆಯ ಕನಸನ್ನು ನೆರವೇರಿಸ್ಕೋಬೇಕು ಅಂತಂದರೆ ಕಷ್ಟಪಡದೆ ಯಾವುದೂ ಸಿಗೋದಿಲ್ಲ, ಹೌದಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿನ ಟೈಮನ್ನು ಓದೋಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಎದ್ದು ಓದ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ನೀವು ಯಾವ ಥರ ರಿವಿಷನ್ ಮಾಡ್ತೀರಾ ಫ್ರೆಂಡ್ ಹೇಳಿ ಅಂತಂದು. ಫ್ರೆಂಡ್, ನಾನು ಶಾರ್ಟ್ ನೋಟ್ಸನ್ನು ಮಾಡಿರ್ತೀನಿ, ಅವುಗಳನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ತೀನಿ. ಮತ್ತು ನಾನು ಓದುವಾಗ ಹೈಲೈಟ್ ತೊಗೊಂಡು ಮಾರ್ಕ್ ಮಾಡಿರ್ತೀನಿ ಫ್ರೆಂಡ್. ಇಂಪಾರ್ಟೆಂಟ್ ಆಗಿರುವಂತಹ ಓದುವಾಗ ಏನು ಮಾಡಿರ್ತೀನಿ, ಪ್ರತಿಯೊಂದು ಲೈನನ್ನು ಸಹ ಓದ್ತೀನಿ. ಇಂಪಾರ್ಟೆಂಟ್ ಅನಿಸಿದ್ದನ್ನು ನಾನು ಏನು ಮಾಡ್ತೀನಿ, ಹೈಲೈಟ್ ಮಾಡಿರ್ತೀನಿ. ರಿವಿಷನ್ ಟೈಮಲ್ಲಿ ಅದನ್ನು ಓದ್ತೀನಿ. ಅದು ನನಗೆ ಹೆಲ್ಪ್ ಆಗುತ್ತೆ ಬೇಗನೆ ಆ ಚಾಪ್ಟರ್ನ ಮುಗಿಸ್ಕೋಕ್ಕೆ. ಆಮೇಲೆ ಶಾರ್ಟ್ ನೋಟ್ಸ್ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಶಾರ್ಟ್ ನೋಟ್ಸ್. ಇವುಗಳನ್ನು ನಾನು ಕಂಪ್ಲೀಟಾಗಿ ಓದೋದ್ರಿಂದ ಬೇಗನೆ ರಿವಿಷನನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಾರಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸು. ಆಮೇಲೆ ಮತ್ತು ದಿನಕ್ಕೆ 1 ಅವರು ನಾನು ರಿವಿಷನ್ಗೆ ಕೊಡ್ತೀನಿ. ನಿನ್ನೆ ದಿನ ಕ್ಲಾಸಲ್ಲಿ ನಾನು ಏನೇನು ಕಂಪ್ಲೀಟ್ ಮಾಡಿರ್ತೀನಲ್ಲ ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಒಟ್ಟು ಯಾವುದೇ ಟೈಮಲ್ಲಿ 1 ತಾಸನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಎಷ್ಟು ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ನೋಟ್ಸನ್ನು 1 ತಾಸಿನಲ್ಲಿ ಕಂಪ್ಲೀಟಾಗಿ ಓದ್ಕೊಂಡ್ಬಿಡೋದು. ಈ ರೀತಿಯಾಗಿ ರಿವಿಷನ್ನ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನೆನಪಿನಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಕಮೆಂಟ್ ಮಾಡಿದರು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಮರಿ ಎಲ್ಲ ಇದ್ದಾವೆ, ಅವನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡ್ರೆ ಕೆಲಸಕ್ಕೆ ಬಾರದೇ ಇರುವಂತಹ ವಿಚಾರಗಳು ತಲೆಯಲ್ಲಿ ಬರ್ತವೆ. ನಾನು ಕರೆಕ್ಟಾಗಿ ಇಂಟ್ರೆಸ್ಟ್ ಕೊಟ್ಟು ಓದೋಕ್ಕೆ ಆಗ್ತಾಯಿಲ್ಲ, ಗಮನ ಕೊಟ್ಟು ಓದೋಕ್ಕೆ ನನಗೆ ಆಗ್ತಾಯಿಲ್ಲ. ಅದಕ್ಕೆ ಸಲಹೆ ಕೊಡಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರಿ. ಫ್ರೆಂಡ್, ನಿಮಗೆ ಏನು ಸಲಹೆ ಕೊಡಬೇಕು ಅಂತಂದರೆ, ನೀವು ಓದೋ ಟೈಮಲ್ಲಿ ಮೊಬೈಲನ್ನು ದೂರ ಇಟ್ಬಿಟ್ಟು ದಿನಕ್ಕೆ 1 ಅವರ್ ಆದರೂ ಓದಿ.
ಕಂಪ್ಲೀಟಾಗಿ ಬೇರೆ ಕಡೆ ಗಮನ ಹರಿಸದೇ ರೀತಿ 1 ಅವರ್ ಕಂಪ್ಲೀಟಾಗಿ ಓದ್ಕೊಳ್ಳಿ. ಒಂದೇ ತಾಸು ಓದ್ಕೊಳ್ಳಿ ಸಾಕು. ಆಮೇಲೆ ಮರುದಿನವೂ ಸಹ 1 ತಾಸು ಓದ್ಕೊಳ್ಳಿ. ದಿನ ನೀವು ಒಂದೇ ತಾಸು ಏಕಾಗ್ರತೆಯಿಂದ ಓದೋದ್ರಿಂದ ದಿನ ಓದಿನಲ್ಲಿ ಗಮನ ಹೆಚ್ಚಾಗುತ್ತೆ. ಹಾಗಾಗಿ ಆ ಥರ ಮಾಡೋದ್ರಿಂದ ಓದಿನಲ್ಲಿ ಗಮನ ಹೆಚ್ಚಾಗುತ್ತೆ. ನಿಮ್ಮ 1 ತಾಸಿದ್ದಿದ್ದು 2 ತಾಸಾಗುತ್ತೆ, 2 ತಾಸಿದ್ದಿದ್ದು 3 ತಾಸಾಗುತ್ತೆ. ಇಂಟ್ರೆಸ್ಟ್ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಆ ರೀತಿ ಮಾಡಿ. ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್, ಯಾರೂ ಸಮಸ್ಯೆ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತಂದರೆ ಒಂದು ಜಾಬ್ ತಗೋಬೇಕು, ಹೌದಲ್ಲ ಫ್ರೆಂಡ್? ಹಾಗಾಗಿ ಜಾಬಿಗೆ ಎಷ್ಟು ಕಷ್ಟಪಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಷ್ಟ ನಮ್ಮಿಂದ ಪಟ್ಬಿಡೋಣ. ಹಾಗಾಗಿ ಇಷ್ಟ ಆದರೂ ಪರವಾಗಿಲ್ಲ, ನೀವು ಕೂತ್ಕೊಂಡು 1 ತಾಸು ಸ್ಟಡಿ ಮಾಡಿ. ನಿಮಗೆ ಇಷ್ಟ ಆಗಿರುವಂತಹ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ. ಓಕೆ ಫ್ರೆಂಡ್, ಮತ್ತು ಇವಾಗ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕೇಳ್ತಾ ಇದ್ದೀನಿ, ರೀಸನಿಂಗು. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಬಾಯ್.